ನೀವು ರಶ್ಮಿಕಾ ಮಂದಣ್ಣ ಅವ್ರ ಜೊತೆಗೆ ಮೂವಿ ಏನಾದ್ರು ಒಂದು ಮಾಡಿದ್ರಾ? ಸುದೀಪಣ್ಣ ಕೊಡ್ತಿದ್ದ ಇನ್ಸ್ಟ್ರಕ್ಷನ್ ನ ತಗೊಳ್ಳೋದ್ರಲ್ಲಿ ಸ್ವಲ್ಪ ವೀಕ್ ಬುದ್ಧಿ ಭ್ರಮಣೆ ಆಗಿದೆ ನಿಮ್ಗೆ ಅಂತೆಲ್ಲ ಹೇಳ್ತಿದ್ರು. ಸೊ ಆ ವಿಷಯಗಳ ಹಂಗ ರಜತ್ ಆ ತರದೆಲ್ಲ ರಜತ್ ಇಸ್ ಅ ಟಫ್ ಗೈ, ಅಂದ್ರೆ ಈಸ್ ಆಲ್ವೇಸ್ ಇಂಡಿವಿಜುವಲ್. ನನಗೆ ಆ ಮನೇಲಿ ಅಂತ ಸ್ಯಾಡ್ ಮೂಮೆಂಟ್ ಅಂತ ಏನಿಲ್ಲ, ನಂಗೆ ಸ್ಯಾಡ್ ಮೂಮೆಂಟ್ ಅಂತ ಹೇಳಲೇಬೇಕು ಅನ್ನೋದಾದ್ರೆ ಸೊ ಮೋಕ್ಷಿತ ಜೊತೆಗೆ ಆತರ ಕನೆಕ್ಟ್ ಆಗ್ಲಿಲ್ಲ ನಾನು. ಬಟ್ ಆಚೆ ಕಡೆ ನೀವಿಬ್ರು ಫುಲ್ ಕ್ಲೋಸ್ ಆಗಿ ಇನ್ನೇನ್ ಆಚೆ ಬಂದ್ಮೇಲೆ ಇಬ್ರು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ತೀರಾ ಅನ್ನೋ ಲೆವೆಲ್ಗೆ. ಓಕೆ, ಇವಾಗ ತ್ರಿವ್ಯಾನ ತ್ರಿಮೋಕ್ಷಿನ? ನನ್ಗೆ ಆಕ್ಚುಲಿ ಐ ಸಪೋರ್ಟ್ ತ್ರಿವ್ಯಾ. ಓಕೆನಾ, ಬಿಕಾಸ್ ನಾನು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರ್ಗು ನಾನು ಭವ್ಯ ಜೊತೆಗೆ ಇದ್ದಿದ್ದು. ಅಂಡ್ ಭವ್ಯ ಇಸ್ ಏನೋ ಕ್ಲೀನ್ ಸೋಲ್ ಆ ಥರದೆಲ್ಲ ಹೇಳ್ಬೇಕು. ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಮ್ಮಿಬ್ರು ಮಧ್ಯ. ಸೊ ಅದು ಮೋಕ್ಷಿತ ಜೊತೆಗೆ ಆತರ ಕನೆಕ್ಟ್ ಆಗ್ಲಿಲ್ಲ ನಾನು. ಬಟ್ ಆಚೆ ಕಡೆ ನೀವಿಬ್ರು ಫುಲ್ ಕ್ಲೋಸ್ ಆಗಿ ಇನ್ನೇನ್ ಆಚೆ ಬಂದ್ಮೇಲೆ ಇಬ್ರು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ತೀರಾ ಅನ್ನೋ ಲೆವೆಲ್ಗೆ ಒಂದಷ್ಟು ಪಾಸಿಟಿವ್ ಟ್ರೋಲ್ಸ್ ಆಗಿತ್ತು. ಅದು ಅವ್ರ ಇಮ್ಯಾಜಿನೇಷನ್ ಎಂಡ್ ಆಫ್ ದ ಡೇ. ಸೊ ನಾನು ಅದಕ್ಕೂ ಏನು ತಪ್ಪು ಅಂತ ಹೇಳಲ್ಲ. ಬಟ್ ವಿ ವರ್ ಗುಡ್ ಇನ್ಸೈಡ್. ಅಂದ್ರೆ ನಾವು ಅಷ್ಟು ತುಂಬಾ ಚಂದ ಮಾತಾಡಿಸ್ಲೇ ಹೋದ್ರು, ಬಟ್ ಮಾತಾಡ್ತಾ ಇದ್ವಿ, ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಆರಾಮಾಗಿರ್ತಾ ಇದ್ವಿ. ಓಕೆ, ಫ್ಯಾನ್ಸ್ ನಿಮ್ಮ ಮತ್ತೆ ಮೋಕ್ಷಿತನ ತುಂಬಾ ಇಷ್ಟಪಡ್ತಾ ಇದ್ರು. ಭವ್ಯ ತ್ರಿವ್ಯಾಗಿಂತನೂ ನಿಮ್ಮ ಇಬ್ರನ್ನ ತುಂಬಾ ಇಷ್ಟಪಡ್ತಿದ್ರು ಆಚೆ. ಎಂಡ್ ಆಫ್ ದ ಡೇ ಒಪಿನಿಯನ್, ಅವ್ರ ಒಪಿನಿಯನ್ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಎಂಡ್ ಆಫ್ ದ ಡೇ ಆರ್ಟಿಸ್ಟ್ಗಳೆಲ್ಲ ಕೆಲಸ ಮಾಡಲೇಬೇಕಾಗತ್ತೆ. ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ಸು ಇಲ್ಲ ಬೇರೆ ಪ್ರಾಜೆಕ್ಟ್ಸ್ಗಳು ಯಾವುದೋ ಮುಖಾಂತರ ಒಂದಾಗಬೇಕಾಗತ್ತೆ. ಆ್ಯಂಡ್ ಇಫ್ ದ ಪೀಪಲ್ ಆರ್ ಲೈಕಿಂಗ್ ದಟ್ ಪೇರ್, ಐ ಲೈಕ್ ಐಮ್ ಗ್ಲಾಡ್. ಖುಷಿ ಆಗುತ್ತೆ ಅವ್ರ ಎಡಿಟ್ಸ್ಗಳಾಗಿ, ಬಿಕಾಸ್ ಇಟ್ಸ್ ಅನ್ ಎಫರ್ಟ್. ಯಾರು ಸುಮ್ಮನೆ ಮಾಡೋಕ್ಕಾಗಲ್ಲ. ಎಷ್ಟು ಚಂದ ಎಫರ್ಟ್ಗಳಾಕಿ ವಿಡಿಯೋಸ್ ಎಡಿಟ್ ಮಾಡೋದಿರ್ಬೋದು. ಯಾರು ಎಡಿಟ್ ಮಾಡ್ತಾರೋ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಅಪ್ಪ. ನನಗಂತೂ ಲಿಟ್ರಲಿ ಅಷ್ಟೆಲ್ಲ ನಂಗೆ ಆ ಥರ ಎಲ್ಲ ಎಡಿಟ್ ಎಲ್ಲ ಬರೋದೇ ಇಲ್ಲ. ಮ್ಯೂಸಿಕ್ ಎಲ್ಲ ಹಾಕ್ಬೇಕು ಅಂದ್ರೆ ಗೊತ್ತೂ ಆಗಲ್ಲ. ಆ್ಯಂಡ್ ತ್ರಿವ್ಯಾ ಆಗಿರ್ಬೋದು, ತ್ರಿಮೋಕ್ಷಿ ಆಗಿರ್ಬೋದು, ಬೋತ್ ದ ಟೀಮ್ಸ್ ಆರ್ ನೈಸ್. ಬಿಕಾಸ್ ಹೆಂಗೋ ಒನ್ ಆರ್ ಅನ್ನೋದು ವೇ ದೇ ಆರ್ ಪ್ರಮೋಟಿಂಗ್ ಗೈಸ್. ಹೌದು. ಸೊ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ನಮ್ಮ ಫೋಟೋಗಳು ನಾವೇ ಒಂದೊಂದ್ಸತಿ ಸ್ಟೇಟಸ್ಗೆ ಹಾಕಲ್ಲ. ಅಂಡ್ ನೀನ್ ಬೇರೆಯವ್ರ ಫೋಟೋ ಹಾಕಿ ಒಂದು ಸ್ಟೇಟಸ್ ಮಾಡಬೇಕು, ಇಲ್ಲ ಅದಕ್ಕೊಂದು ಟ್ರಾಲ್ ತರ ಏನೋ ರೆಡಿ ಮಾಡಬೇಕು, ಎವ್ರಿ ಡೇ ಹಿಂಗ್ ಮಾಡಬೇಕು ಅಂತಂದ್ರೆ ಇಟ್ ಟೇಕ್ಸ್ ಅ ಟೈಮ್ ಅಂಡ್ ಎಫರ್ಟ್. ಅಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟು ಬೋತ್ ದ ಟೀಮ್ಸ್. ಈಗ ತ್ರಿವಿಕ್ರಮ್ ಅವರ ಅಮ್ಮ ಬಂದ್ಮೇಲೆ ಸ್ವಲ್ಪ ಆಟ ಎಲ್ಲಾದ್ರೂ ಬದಲಾಯ್ತಾ? ಚಾನ್ಸೇ ಇಲ್ಲ, ಆ ಥರ ಏನು ಅನಿಸಿಲ್ಲ ನನಗೆ. ಆ್ಯಂಡ್ ಐ ನೋ ವೇರ್ ಐ ನೀಡ್ ಟು ಟೇಕ್ ಅ ಲೂಪ್. ಆ್ಯಂಡ್ ಐ ರಿಯಲಿ ನೋ ಲೈಕ್ ಏನು ನಡೀತಾ ಇದೆ ಮನೇಲಿ, ಏನು ನಡೀತಾ ಇದೆ, ಆ್ಯಂಡ್ ಯಾವ ಟೈಮಲ್ಲಿ ಜೋರಾಗಬೇಕು, ಯಾವ ಟೈಮಲ್ಲಿ ಕಡಿಮೆ ಮಾಡ್ಕೋಬೇಕು, ಇದೆಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಟ್ ಎಲ್ಲರೂ ಒಂದು ಕನ್ಸನ್ ಕಂಡಿರ್ತಾರೆ, ನಾವು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ನಮ್ಮ ಒಂದು ಕುಟುಂಬ ಬಿಗ್ ಬಾಸ್ ಮನೆಗೆ ಬರ್ಬೇಕು ಅಂತ. ನೀವು ಅದನ್ನ ಪ್ರೂವ್ ಮಾಡ್ಕೊಂಡ್ರಿ. ನಿಮಗಿಂತ ನಿಮ್ಮ ಮಮ್ಮಿಯಲ್ಲಿರೋ ಒಂದು ಕಾಮಿಡಿ ಸೆನ್ಸ್ ಆಚೆ ಬಂತು. ಅಲ್ಲಿ ಎಷ್ಟು ಕಾಮಿಕ್ ಆಗಿ ಎಲ್ರ ಜೊತೆಗೂ ಎಲ್ರನ್ನು ಬಂದು ಮಾತಾಡ್ಸ್ಕೊಂಡ್ರು, ಎಲ್ರ ಜೊತೆಗೂ ತುಂಬಾ ಚೆನ್ನಾಗಿದ್ರು ಅಲ್ವಾ ಅಮ್ಮ. ಬಟ್ ನಿಮಗೆ ಬಿಗ್ ಬಾಸ್ ಒಂದು ಗೇಮ್ ಕೊಟ್ಬಿಡ್ತಾರೆ, ಅದನ್ನ ಕಂಪ್ಲೀಟ್ ಮಾಡಲ್ಲ. ಅವಾಗ ನಾವು ತುಂಬಾ ದಿನ ರಂಜಿತ್ ಅವರು ಹೋದ್ಮೇಲೆ ನೀವು ಹತ್ತಿದ್ ನೋಡಿದ್ದು, ಅವಾಗ ನೀವು ಅಳೋದನ್ನ ನೋಡು, ನೀವು ಎಮೋಷನಲ್ ಆಗೋದನ್ನ ನಾವು ಅವಾಗ ನೋಡಿದ್ದು. ಯಾಕೆ ಅಷ್ಟೊಂದು ಎಮೋಷನಲ್ ಆದ್ರಿ? ಅಂದ್ರೆ ನಾನು ಜಸ್ಟ್ 5 minutes ಬ್ಯಾಕ್ ಆ ಗೇಮ್ ನನಗೆ ಕೊಡೋದಕ್ಕಿಂತ ಮುಂಚೆ ಒಂದು ಊಟ ಮಾಡ್ತಿರ್ತೀವಿ ನಾನು ರಜತ್. ಅಲ್ಲಿ ಹೇಳ್ತೀವಿ, ನಮ್ಮಮ್ಮ ಬಂದ್ರೆ ಈಗ ಊಟ ಮಾಡ್ಕೊಂಡ್ ಬರ್ತೀನಿ ತಡಿ ಅಮ್ಮ ಮಾತಾಡ್ಸೋಣ ಅಂತ ಹೇಳ್ತೀನಿ, ಅನ್ನೋಷ್ಟು ಕ್ಯಾಶುವಲ್ ಆಗಿ ಹೇಳ್ತೀನಿ. ಬಟ್ ಎಂಡ್ ಆಫ್ ದ ಡೇ ನಂಗೆ ಒಂದು ಫೋಟೋ ಕಳಿಸ್ತಾರೆ ಮೊದಲು, ನಾನು ನಮ್ಮಮ್ಮಂದು. ಆ್ಯಂಡ್ ದೇ ಬಿಲ್ಡ್ ಅ ಸಿಚುಯೇಷನ್ಸ್ ಲೈಕ್ ದ್ಯಾಟ್. ಸೊ ನಂಗೊಂದು ಫೋಟೋ ಬರುತ್ತೆ, ಆ ಫೋಟೋ ನೋಡಿದ ತಕ್ಷಣ ಎಲ್ಲೋ ಒಂದ್ ಕಡೆ ವೈಬು ಬರ್ತಾ ಇದ್ದಾರೆ ಅನ್ನೋದು. ಆ್ಯಂಡ್ ಸಡನ್ನಾಗಿ ನನ್ನ ಇದಕ್ಕೆ ಟಾಸ್ಕ್ ರೂಮ್ ಕರೀತಾರೆ. ಅಲ್ಲಿ ಹೋದ್ರೆ ಲಾಕ್ ರೂಮು, ನಿಮ್ಗೆ ಎದುರುಗಡೆ ಟಿವಿಲಿ ಅವ್ರು ಬರ್ತಾ ಇರೋದು ಕಾಣಿಸುತ್ತೆ, ಎಲ್ಲದೂ ಕಾಣಿಸುತ್ತೆ. ಆ್ಯಂಡ್ ಯು ನೋ ದ ಪರ್ಸನ್ ಫ್ರಮ್ ಲಾಂಗ್ ಟೈಮ್ ಆ್ಯಂಡ್ ಯು ಮಿಸ್ಸಿಂಗ್ ಅವರ್. ಸರಿನಾ, ಅವ್ರು ಎದುರುಗಡೆ ಇದ್ದಾರೆ, ನಿಮ್ಗೆ ಮಾತಾಡ್ಸಕ್ ಆಗ್ತಾ ಇಲ್ಲ. ಬಟ್ ನೀನು ಮಾತಾಡ್ಸ್ಬೇಕು ಅಂದ್ರೆ 10 ನಿಮಿಷದೊಳಗೆ ಪಜಲ್ನ ಜೋಡಿಸ್ಬೇಕು. ಅದು ಪಜಲ್ ಏನು ಚಿಕ್ಕ ತುಂಬಾ ಚಿಕ್ಕದಿದೆ, ತಲೆನೂ ಓಡಲ್ಲ. ಅಂಡ್ ಅವ್ರ ವಾಯ್ಸ್ ಕೇಳಿಸ್ತಾ ಇದೆ. ಆಮೇಲೆ 10 ನಿಮಿಷ ಟೈಮ್ ಕೊಟ್ಟಿದ್ದು ಅವ್ರನ್ನ ವಾಪಸ್ ಕಳಿಸ್ಬೇಕು ಅಂತ ಆಯ್ತು. ಓ ಶಿಟ್, ಮತ್ತೆ ಓಡೋದಕ್ಕೆ ಆಗಲ್ವೇನೋ, ಮಿಸ್ ಮಾಡ್ಕೊಂಡ್ಬಿಟ್ನ, ಆಡ್ಬೇಕಾಗಿತ್ತು ಇನ್ ಸ್ವಲ್ಪ ಚೆನ್ನಾಗಿ ಹೆಂಗೆ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಕಳ್ಸಿದ್ರು. ಬಟ್ ನಿಮಗೊಬ್ಬರಿಗೆ ಅನ್ಸುತ್ತಲ್ವಾ ಟಾಸ್ಕ್ ಕೊಟ್ಟಿದ್ದು? ಆ ತರ ಮಾತಾಡ್ಕೊಂಡು ಕೂತ್ಕೊಂಡು ಮಾತಾಡಿದ್ರಿ ಅಂತ ಏನಾದ್ರು ಕೊಟ್ಟಿದ್ರೆ ಹೇಗೆ? ಇಲ್ಲ. ಓಕೆ, ಸಿ ಇವತ್ತು ಒಂದಿನದ್ದು ನಿಮ್ದು ಪ್ಲಾನ್ ನ ಅವ್ರು ಆಕ್ಚುಲಿ 2 weeks ಬಿಫೋರ್ ಏನ್ ಮಾಡ್ಬಿಟ್ಟಿರ್ತಾರೆ. 2-3 weeks ಬಿಫೋರ್ ಏನ್ ಇರುತ್ತೆ. ಅಷ್ಟು ಈಸಿಯಾಗಿ ಒಂದು ಟಾಸ್ಕ್ ನ ಆರ್ಗನೈಸ್ ಮಾಡೋದು ಆಗಲ್ಲ. ಇನ್ನೊಂದು ನಾನು ಕೇಳ್ಪಟ್ಟೆ, ರಜತ್ ಅವ್ರು ಹೇಳಿದ್ರು ಅವ್ರು ನಿಮ್ ಸಿಗರೇಟ್ ಕತ್ಕೋತಿದ್ರಂತ, ಹೌದಾ? ಅವ್ರು ಎಲ್ಲಾರ್ದು ಕದೀತಾ ಇದ್ರು. ಬಟ್ ಅದೇ ಕದಿಯೋದು ಮಾಡೋದು ಎಲ್ಲ ಇದ್ದಿತ್ತು. ಬಟ್ ವಿ ವರ್ ವೆರಿ ಕ್ಲೋಸ್ ಈ ವಿಷಯಗಳಲ್ಲಿ. ಅರ್ಧ ಮಾಡೋದು, ಒಂದೊಂದು ಆಗಲ್ಲ ಅಂತ ಹೇಳೋದು ತುಂಬಾ ಚೆನ್ನಾಗಿತ್ತು ನಾವು. ಓಕೆ, ಕೊನೆಯದಾಗಿ ಗೌತಮಿ ಅವರು ಹೋಗೋ ವೀಕಲ್ಲಿ ನೀವು ಒಂದು ಸ್ಟೋರಿ ಹೇಳ್ತೀರಾ, ಏನದು ಸ್ಟೋರಿ? ನಾನು ಅದನ್ನ ಏನಕ್ಕೆ ಹೇಳಿದೆ ಅಂತಂದ್ರೆ, ಸೊ
ಮಂಜನಂದು ಮತ್ತು ಗೌತಮಿ ಅವ್ರ ಫ್ರೆಂಡ್ಶಿಪ್ ಹೇಗಾಯ್ತು ಅಂಡ್ ಹೆಂಗಿತ್ತು ಅಂಡ್ ಮಂಜನ ಹೆಂಗಾದ್ರು ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಬಿಟ್ರೆ ಇಟ್ ಈಸ್ ನಾಟ್ ಲೈಕ್ ಇಂಟೆನ್ಷನಲಿ ಅವ್ರಿಗೇನು ಇಮೇಜ್ನ ಡ್ಯಾಮೇಜ್ ಮಾಡಬೇಕು ಈ ಥರದ್ದೆಲ್ಲ ಏನಿರಲಿಲ್ಲ. ಆ್ಯಂಡ್ ಮಂಜಣ್ಣ ನಮ್ಗೆ ಯಾವಾಗಲೂ ಒಂದು ಹುಲಿ ಥರನೇ ಕಾಣಿಸೋರು, ಸೋ ಅಗ್ರೆಸಿವ್. ಬಟ್ ನಮಗೆ ಯಾವಾಗಲೂ ಇವ್ರು ನಮಗೆ ಪೊಲೈಟ್ ಆಗಿ ಆ ಸ್ಮೈಲಿ ಫೇಸ್ ಇಟ್ಕೊಂಡಿದ್ರೆ ನಂಗೆ ಜಿಂಕೆ ಥರ ಕಾಣಿಸೋರು. ಸೊ ಇದು ಈ ಮೀನಿಂಗಲ್ಲಿ ನಾನು ಹೇಳಿದೆ. ಸೊ ಆ ಮೀನಿಂಗಲ್ಲಿ ಹೇಳ್ದೆ. ಬಿಟ್ರೆ ಇನ್ಯಾವ ಅವ್ರಿಗೇನು ಇಮೇಜ್ ಡ್ಯಾಮೇಜ್ ಮಾಡಬೇಕು ಅನ್ನೋದೆಲ್ಲ ನನಗೆ ಇರಲಿಲ್ಲ. ಬಟ್ ಮಂಜಣ್ಣ ಸ್ಟಾರ್ಟಿಂಗ್ ಡೇಸ್ ಇಂದ ಬಂದಾಗ ತುಂಬಾ ಒಳ್ಳೆ ವ್ಯಾಗ್ರನ್ ತರ ಆಡ್ಕೊಂಡ್ ಬಂದವ್ರು ಸೈಲೆಂಟ್ ಆಗ್ಬಿಟ್ರಲ್ವಾ ಮಿಡಲ್ ವೀಕ್ ಇಂದ. ಅಂದ್ರೆ ಅವ್ರ ಗೇಮ್ ಪ್ಲಾನ್ ಏನೋ ಹಂಗಿತ್ತೇನೋ ಹಂಗೆ ಸೈಲೆಂಟ್ ಆಗಿ ಆಡಬೇಕು. ಬಟ್ ಯಾವ ಗೇಮು ಡಲ್ ಆಗಿ ಆಡಿಲ್ಲ, ಎಲ್ಲ ಗೇಮು ತುಂಬಾ ಚೆನ್ನಾಗಿ ಜೋರಾಗಿ ಆಡಿರೋದು. ಅಂಡ್ ಎಲ್ಲ ಗೇಮಲ್ಲೂ ಗೆದ್ದಿದ್ದಾರೆ ಕೂಡ ಅವರು. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ನನಗೆ ಅವರು ವೀಕ್ ಆಗಿದ್ದೆಲ್ಲಿ ಅಂತ ಅನ್ಸಿದ್ರೆ ಸುದೀಪಣ್ಣ ಕೊಡ್ತಿದ್ದ ಇನ್ಸ್ಟ್ರಕ್ಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ವೀಕ್ ಆದ್ರು. ಸೊ ಆ ವಿಷಯಗಳನ್ನ ಸ್ವಲ್ಪ ತಗೊಳ್ಳೋದ್ರಲ್ಲಿ ವೀಕ್ ಆದ್ರು. ಅದರ್ವೈಸ್ ಈಸ್ ಟೂ ಗುಡ್, ತುಂಬಾ ಚೆನ್ನಾಗಿದ್ರು. ಮನೆಯಲ್ಲಿ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಅಂತ ಕ್ರಿಯೇಟ್ ಮಾಡ್ತಿದ್ದಿದ್ದೆ ಅವರು, ಅಂಡ್ ವಿಷಯಗಳು ಅಂತ ನಡೀತಿದ್ದಿದ್ದೆ ಆ ಮನೇಲಿ ಅವರಿಂದ. ಅಂಡ್ ಈಸ್ ಅ ಫುಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್. ಓಕೆ, ನೀವು ಮತ್ತೆ ಭವ್ಯ ಮಾತಾಡ್ಕೊಂಡು ಆಟ ಆಡ್ತಿದ್ರಂತೆ, ಹೌದಾ? ನೀವು ಮಾತಾಡ್ಕೊಂಡು ಆಟ ಆಡಕ್ಕಾಗಲ್ಲ. ಬಿಕಾಸ್ ಈಗ ನಾನು ನೀವು ಮಾತಾಡ್ಕೊಂಡು ಆಡ್ತೀವಿ ಅನ್ನೋದಾದ್ರೆ ಇದನ್ನ ನೀವು ಡಿಸೈಡ್ ಮಾಡಬೇಕು ಇವನ್ಗೆ ಕಪ್ ಹೋಗ್ಬೇಕು ಅಂತ, ಇಲ್ಲ ನಾನು ಡಿಸೈಡ್ ಮಾಡಬೇಕು ನಿಮ್ಗೆ ಕಪ್ ಬರಬೇಕು ಅಂತ. ಹಿಂಗಂತೂ ಡಿಸೈಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ವಿ ಬೋತ್ ಆರ್ ಫೈಟಿಂಗ್ ಫಾರ್ ದ ಸಿಂಗಲ್ ಕಪ್ ಅಲ್ವಾ. ಹಿಂಗ್ ಮಾತಾಡ್ಕೊಂಡು ಆಡ್ತೀವಿ ಅನ್ನೋದಾದ್ರೆ ಇಬ್ರೊಳೊಬ್ರು ಕಾಂಪ್ರಮೈಸ್ ಆಗ್ಬೇಕು, ನನಗೆ ಕಪ್ ಬೇಡ ನೀನ್ ತಗೋ ಅಂತ. ಹಂಗೆ ಮಾತಾಡ್ಕೊಂಡು ಯಾರು ಆಡಕ್ ಚಾನ್ಸೇ ಇಲ್ಲ. ಕೊನೆಗೆ ಭವ್ಯ ನಿಮ್ಗೆ ವಿಕ್ಕಿ ನಾನೇ ನಿಮ್ಗೆ ಫಸ್ಟ್ರೇಷನ್ ಬಾಕ್ಸ್ ಅಂತೆಲ್ಲ ಹೇಳ್ತಿದ್ದಲ್ಲ, ಯಾಕೆ? ಅಲ್ಲಿ ಏನಾಗ್ತಿತ್ತು, ಇದರಲ್ಲಿ ಆ ಚಿಕ್ಕದಾಗಿ ಜಗಳದ್ದೆಲ್ಲ ಒಂದು ವಿಡಿಯೋ ಒಂದಷ್ಟು ಮೇಮ್ಸ್ ಎಲ್ಲ ಮಾಡಿದ್ರಲ್ಲ, ಅವತ್ತು ಆಕ್ಚುಲಿ ನಾನು ಮಾತಾಡ್ತಿದ್ದೀನಿ ರಜತ್ ಜೊತೆಗೆ ಮ್ಯಾಕ್ಸಿಮಮ್. ಅಂದ್ರೆ ನನಗೆ ಭವ್ಯ ಯಾವಾಗ್ಲೂ ತುಂಬಾ ಚಿಕ್ಕ ಹುಡುಗಿ ಅಂತ ಅನಿಸ್ತದೆ, ತುಂಬಾ ಚಿಕ್ಕವಳು ಅಂತ ಅನಿಸ್ತಾರೆ ಮಾತಾಡ್ಬೇಕಾದ್ರೆ. ನಾವು ಹುಡುಗರು ಸ್ಲ್ಯಾಂಗ್ಸ್ ಅಲ್ಲಿ ಒಂದಷ್ಟು ಮಾತಾಡ್ಕೊಂತ ಇದ್ದೇನೆ ನಾನು ಮತ್ತೆ ರಜತ್. ಅದ್ರ ಮಧ್ಯೆ ಭವ್ಯ ಏನಂತ ಅನ್ಕೊಂಡ್ಲು, ನನಗೆ ಇವ್ರು ಅಂತ ಇದಾರೆ ಅನ್ನೋ ಹತ್ರ ಬಂದ್ಲು. ನಾನು ಹೇಳ್ತಾ ಇದ್ದೀನಿ ಈ ವಿಷಯ ನಿನ್ನ ಬಗ್ಗೆ ಇಲ್ಲ ಹೋಗು ಅಂತ. ಸೊ ಅವಾಗ ಚಿಕ್ಕ ಇದೆ ಅಷ್ಟೇ. ಅಂಡ್ ಭವ್ಯ ಜೊತೆಗೆ ಜಗಳ ಆಡ್ಬೇಕನ್ನೋದು ನನಗೆ ಏನು ಇರ್ಲಿಲ್ಲ ಮನೆ. ಕೋಳಿ ಜಗಳಗಳೇ ಇಲ್ಲಿ ತುಂಬಾ ಚೆನ್ನಾಗಿ ಪೋರ್ಟ್ರೇಟ್ ಆಗ್ತಾ ಇತ್ತು. ಇಬ್ರು ಮತ್ತೆ ತ್ರಿವ್ಯ ಆಗಕ್ಕೆ ಅದೇ ಇವೆಲ್ಲ ಚಿಕ್ಕದ ಕಾರಣಕ್ಕೆ ತ್ರಿವ್ಯ ಆಗಿರೋದು. ಅಂದ್ರೆ ಫ್ರಸ್ಟ್ರೇಷನ್ ಬಾಕ್ಸ್ ಅಂತ ಅಲ್ಲ, ಹೂಮ್ ಐ ನೋ ವೆರಿ ಕ್ಲೋಸ್ಲಿ ಮನೆಯಲ್ಲಿ. ಅಂಡ್ ರಜತ್ ನನಗೆ ಕ್ಲೋಸ್ ಆಗಿದ್ದು. ಸೊ ಆ ವಿಚಾರಗಳಲ್ಲಿ ನಾನು ಗಿವ್ ಅಂಡ್ ಟೇಕ್ ಅಂದ್ರೆ ಇತ್ತು, ಜಗಳ ಆಡ್ತಾ ಇದ್ವಿ, ಅದೇನ್ ಮಾಡಕ್ಕಾಗುತ್ತೆ ಅಂತ. ಇಟ್ ಇಸ್ ನಾಟ್ ಸೋ ಸೀರಿಯಸ್ ಜಗಳಗಳು ಯಾವುದು. ಈಗ ರಜತ್ ಅವರು ಕ್ಯಾಪ್ಟನ್ ಆಗಿದ್ದ ವೀಕ್ ಅಲ್ಲಿ ಭವ್ಯ ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ರ ರಜತ್ ಅವರು. ಹಂಗ ರಜತ್ ಆ ಥರದ್ದೆಲ್ಲ ರಜತ್ ಇಸ್ ಅ ಟಫ್ ಗೈ. ಅಂದ್ರೆ ಈಸ್ ಆಲ್ವೇಸ್ ಇಂಡಿವಿಜುವಲ್. ಲೈಕ್ ಹಿಂಗೆ ಅಂತಂದ್ರೆ ಅವ್ರ ಗೇಮ್ ವಿಚಾರ ಆಗಿರ್ಬೋದು, ಇದಾಗಿರ್ಬೋದು. ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಜಾಸ್ತಿ ಫೋಕಸ್ ಆ ಕಡೆ ಇರ್ಬೋದೇನೋ, ಒಂಚೂರು ಜಾಸ್ತಿ ಫೋಕಸ್ ಮಾಡಿರ್ಬೋದು. ಬಟ್ ಯಾರಿಗೂ ಬಿಟ್ಟಿದ್ದಿಲ್ಲ, ಅಂಡ್ ನನಗೂ ಬಿಟ್ಟಿದ್ದಿಲ್ಲ ಆ ಮನುಷ್ಯ. ಈಸ್ ವೆರಿ ಸ್ಟ್ರಿಕ್ಟ್ ಆಟದ ವಿಚಾರ ಅಂತ ಬಂದಾಗ. ಹಂಗೆ ಏನು ಯಾರ್ದೋ ಒಂದು ಸೈಡ್ ತಗೋಬೇಕು ಅನ್ನೋ ಅಂತ ಕ್ಯಾಟಗರಿ ಅಲ್ಲ ಅವರು. ಓಕೆ, ನಿಮ್ಗೆ ಇಷ್ಟು ದಿನದ ಬಿಗ್ ಬಾಸ್ ಜರ್ನಿಯಲ್ಲಿ ಇದೊಂದು ನನಗೆ ತುಂಬಾ ಬೆಸ್ಟ್ ಮೂಮೆಂಟ್ ಅಂತ ಅನ್ಸಿದ್ ಯಾವ್ದು? ನಮ್ಮ ತಾಯಿ ಬಂದಿದ್ದು, ದಟ್ಸ್ ಅ ಬೆಸ್ಟ್ ಮೂಮೆಂಟ್ ಅಂಡ್ ಇಟ್ ಇಸ್ ನೈಸ್ ಮೂಮೆಂಟ್. ತುಂಬಾ ಒಂದು ಬೇಜಾರಾಗಿದ್ದು ಮೂಮೆಂಟ್ ಅಂತಂದ್ರೆ ನನಗೆ ಆ ಮನೇಲಿ ಅಂತ ಸ್ಯಾಡ್ ಮೂಮೆಂಟ್ ಅಂತ ಏನಿಲ್ಲ. ನಂಗೆ ಸ್ಯಾಡ್ ಮೂಮೆಂಟ್ ಅಂತ ಹೇಳಲೇಬೇಕು ಅನ್ನೋದಾದ್ರೆ ಅಮ್ಮ ಲಾಸ್ಟ್ ವೀಕಲ್ಲಿ ಫಿನಾಲೆ ವೀಕಲ್ಲಿ ಆ ಗೇಮ್ಸ್ಗಳಿರುತ್ತೆ, ಮಿಡ್ ವೀಕ್ ಎಲಿಮಿನೇಷನ್ಸ್ಗೆ ಒಂದಷ್ಟು 5-6 ಗೇಮ್ ಬರುತ್ತೆ. 6 ಗೇಮಲ್ಲಿ ನನಗೆ 2 ಗೇಮ್ ಆಪರ್ಚುನಿಟಿ ಸಿಕ್ಕಿದ್ದು. ಬಟ್ ಮಿಕ್ಕಿದ ಗೇಮ್ಸ್ ಎಲ್ಲ ಆಡಬೇಕಾಗಿತ್ತು ಅಂತಿತ್ತು. ಅದು ಆಡಿದಿದ್ರೆ, ಬಿಕಾಸ್ ಅಲ್ಲಿ ಆಡ್ಸೋಂಥ ಗೇಮ್ಗಳು, ನೋಡೋಂಥ ಗೇಮ್ಗಳು ನಮ್ಗಿನ್ನೆಲ್ಲೂ ಮತ್ತೆ ಆಚೆ ಕಡೆ ಬಂದಾಗ ಅಸೆಂಬಲ್ ಮಾಡ್ಕೊಂಡು ಆಡೋಕ್ಕೆಲ್ಲ ಆಗಲ್ಲ. ಬಟ್ ಅಲ್ಲಿ ಆಡಿದಿದ್ರೆ ಆ ಇಂಪಾರ್ಟೆನ್ಸು ಇದು ತುಂಬ ಚೆನ್ನಾಗಿ ಅನ್ಸಿರೋದು. ಓಕೆ, ಬಹುದೊಡ್ಡ ರಿಯಾಲಿಟಿ ಶೋ ಏನೇನು ಕೊಟ್ಟು ತ್ರಿವಿಕ್ರಮ್ ಅವ್ರಿಗೆ? ನನ್ನ ಒಂದು 60% ಸಾಲ ಏನಿತ್ತು ತೀರ್ಸ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಯಿತು. ಆ್ಯಂಡ್ ಯು ಕ್ಯಾನ್ ಅಂದರೆ ಇಡೀ ಕರ್ನಾಟಕ, ಜಗತ್ತಿನಾದ್ಯಂತ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅಂದರೆ, ಈಗ ಹೊರದೇಶದಿಂದ ಎಲ್ಲ ಕಾಲ್ ಬರ್ತಾ ಇದೆ, ಬೇರೆ ಬೇರೆ ಎಲ್ಲೆಲ್ಲಿಂದ ನಾವು ನೋಡಿದ್ವಿ, VPN ಹಾಕೊಂಡು ಶೋ ನೋಡಿದ್ದೀವಿ ಅನ್ನೋ ಥರ ಎಲ್ಲ ಮಾತಾಡ್ತಿದ್ದಾರೆ. ಸೊ ಆ ಥರದ್ದೊಂದು ಜನಬಳಕೆ ಆಗಂತ ಹೆಸರು ಕೊಡ್ತು. ಸೊ ಒಂದಷ್ಟು ಕಾನ್ಫಿಡೆಂಟಾಗಿ ಮೂವ್ ಮಾಡಿ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋ ಧೈರ್ಯ ತುಂಬಿತು. ಈಗೇನು ಮೊದಲೆಲ್ಲ ನನ್ನ ಏನು ಕ್ವಶನ್ ಮಾಡ್ತಿದ್ರು, ಮಾರ್ಕೆಟ್ ಇಲ್ಲ ಅಂತ. ಸೊ ಆ ಥರದ್ದೊಂದು ಮಾರ್ಕೆಟ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿಕೊಡ್ತು. ಇಟ್ಸ್ ಆಲ್ ಗುಡ್. ಅಂದರೆ ಜನದ ಮಧ್ಯೆ ಹೋಗೋದಕ್ಕೆ ಆ್ಯಂಡ್ ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಸಿಕ್ತು. ಎಷ್ಟು ಶಾಪಿಂಗ್ ಮಾಡಿದ್ರಿ ಬಿಗ್ ಬಾಸ್ ಮನೆಗ? ನಮ್ಮ ಡಿಸೈನರ್ ಕೇಳಬೇಕು, ವರ್ಷಿಣಿನ ಕೇಳಬೇಕು. ವರ್ಷಿಣಿ ಅವರೇ ನನ್ನ ಅವರೇ ಫುಲ್ ಡಿಸೈನ್ ಮಾಡ್ತಾ ಇದ್ದಿದ್ದು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ವರ್ಷಿಣಿ. ಇನ್ನೊಂದು ಫೋಟೋ ವೈರಲ್ ಆಗ್ತಾ ಇದೆ, ನೀವು ರಶ್ಮಿಕಾ ಮಂದಣ್ಣ ಅವ್ರ ಜೊತೆಗೆ ಮೂವಿ ಏನಾದ್ರು ಒಂದು ಮಾಡಿದ್ರಾ?
ಅಂದ್ರೆ ಗೆಳೆಯರೇ ಗೆಳತಿಯರೇ ಅಂತ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು. ಓಂ ಸಾಯಿ ಪ್ರಕಾಶ್ ಇದಾರಲ್ಲ, ಸರ್ ಇದಾರಲ್ಲ, ಅವ್ರ ಮಗ ಒಬ್ರು ಸಾಯಿ ಕೃಷ್ಣ ಸರ್ ಗೆಳೆಯರೇ ಗೆಳತಿಯರೇ ಅಂತ ಮಾಡ್ಬೇಕಾಗಿತ್ತು. ಅಂತ ಒಂದು ಸಿನಿಮಾ ಬಂತು ಗೊತ್ತಾ, ಆ ಸಿನಿಮಾ ಡೈರೆಕ್ಟ್ರು. ಅಲ್ಲಿ ಒಂದು ಕಾಲೇಜ್ ಸ್ಟೋರಿ ಗೆಳೆಯರೇ ಗೆಳತಿಯರೇ ಅಂತಂದ್ರೆ ಅದರಲ್ಲಿ ರಶ್ಮಿಕಾ, ನಾನು, ಸಾಯಿಶ್ ಅಂತ ಒಬ್ಬ, ಅಕ್ಷತಾ ಅಂತ, ಅಕ್ಷತಾ ಅವರು ತಮಿಳಲ್ಲಿ ಸೀರಿಯಲ್ ತುಂಬಾ ಫೇಮಸ್ ಆಗಿದ್ದಾರೆ ಅವರು, ಮತ್ತೆ ಪಾಯಲ್ ರಾಧಾಕೃಷ್ಣ ಅಂತ ಅವ್ರಿಗೆ ತೆಲುಗು ಫೇಮಸ್ ಆಗಿದ್ದಾರೆ ಅವರು, ಎಲ್ಲರೂ ಇದ್ವಿ. ಬಟ್ ಆ ಬಂಚಿಂದ ಎಲ್ಲರೂ ಓದೋರೆಲ್ಲ ಆಕ್ಟರ್ಗಳಾಗಿ. ಅಂಡ್ ಸಾಯಿಶ್ ಅಂತ ಅವನು US ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಅಂದ್ರೆ ಹಾಲಿವುಡ್ ಅಲ್ಲಿ ಟ್ರೈನಿಂಗ್ ತಗೊಂಡ್ಬಂದು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಎಲ್ಲರೂ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವತ್ತಿನ ದಿನ ಇದ್ದಿದ್ದ ಟೀಮ್ ಅದು. ನೀವು ಅವತ್ತಿನ ದಿನಕ್ಕೆ ನೋಡಿದ್ರೆ ನಮ್ಗೆ ಕಿರಿಕ್ ಪಾರ್ಟಿಕಿನ ಬಿಫೋರ್ ಗೆಳೆಯರೇ ಗೆಳತಿಯರೇ ಬರ್ಬೇಕಾಗಿತ್ತು. ಗೆಳೆಯರ ಗೆಳತಿಯರ ಆಗ್ಲಿಲ್ಲ, ಸೊ ಅವ್ರಾಗಿ ಕಿರಿಕ್ ಪಾರ್ಟಿಗೆ ಹೋದ್ರೆ ನಾನು ಪದ್ಮಾವತಿಗೆ ಬಂದೆ. ಇವಾಗ ಅದೇ ಏನ್ ಟ್ರೋಲ್ ಆಗ್ತಿರೋ ನ್ಯಾಷನಲ್ ಕ್ರಶ್ ಜೊತೆ ಆಲ್ರೆಡಿ ನಮ್ಮ ತ್ರಿವಿಕ್ರಮ್ ಅವರು ಆಕ್ಟ್ ಮಾಡಿದ್ದಾರೆ ಅಂತ. ಆಕ್ಚುಲಿ ಮಾಡಬೇಕಾಗಿತ್ತು, ಫುಲ್ ಸ್ಕ್ರಿಪ್ಟ್ ರೆಡಿ ಇತ್ತು, ಎಲ್ಲಾರ್ದು ರಿಹರ್ಸಲ್ಸ್ ಗಳಾಗಿತ್ತು, ಆಗ್ಬೇಕಾಗಿತ್ತು. ರವಿಚಂದ್ರನ್ ಸರ್ ಇದ್ರು, ರಂಗಾಯಣ ರಘು ಸರ್ ಇದ್ರು, ದೊಡ್ಡ ಟೀಮ್ ಅದು. ಅದಾಗ್ಲಿಲ್ಲ ಪ್ರೊಡ್ಯೂಸರ್ ಇಶ್ಯೂ ಇಂದ ಕೊನೆಗೆ. ಬಟ್ ಎಲ್ಲರೂ ವರ್ಕ್ ಮಾಡಿದ್ವಿ ಒಂದು 3-4 months ಅಂತೂ ಎಲ್ಲ ಜೊತೆಗಿದ್ದು ರಿಹರ್ಸಲ್ಸ್ ಮಾಡಿದ್ದೆಲ್ಲ ಇದೆ. ಅಂಡ್ ಐ ನೋ ರಶ್ಮಿಕಾ ಮಂದಣ್ಣ ಅವತ್ತಿನ ದಿನಕ್ಕೆ. ಸೊ ಇಟ್ಸ್ ನೈಸ್. ಇವಾಗ್ಲೂ ಈಗ ಟಚ್ ಅಲ್ಲಿ ಇಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಒಂದಷ್ಟು ಗೊತ್ತಿರೋರ ಹತ್ರ ಎಲ್ಲ ಸ್ಕ್ರಿಪ್ಟ್ಗಳಿದೆ, ಒಂದಷ್ಟು ಪ್ರೊಡ್ಯೂಸರ್ ಅಂಟ್ಗಳಿದೆ, ಯಾರು ಸಿನಿಮಾ ಮಾಡ್ತಾರೆ, ನಮಗೆ ಸಿನಿಮಾ ಮಾಡೋರು ಯಾರು ಬರ್ತಾರೆ ಅಂತ ನೋಡ್ಬೇಕು ಅನ್ನೋದಿದೆ. ಅಂಡ್ ನನಗೆ ಅಂತ ಬಂದಿರೋ ಒಂದಷ್ಟು ಕತೆಗಳಿದೆ, ಅದ್ರಲ್ಲಿ ನಾನು ಯಾವ್ದು ಇಟ್ಕೋಬಹುದು. ಆಲ್ ಆಫ್ ಎ ಸಡನ್ ಈಗ ಜನ ನನ್ನನ್ನು ಹೊಗಳ್ತಾ ಇದ್ದಾರೆ ಅಂದಿದ ತಕ್ಷಣ ಸುದೀಪ್ ಸರ್ ತರನೋ, ದರ್ಶನ್ ಸರ್ ತರನೋ ಸಿನಿಮಾ ಮಾಡಕ್ ಆಗಲ್ಲ. ಅಫ್ಕೋರ್ಸ್ ಅದಂತೂ ಟೋಟಲಿ ನಿಜ. ಈಗ ನನ್ನನ್ನ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂಡ್ ಜನಕ್ಕೆ ನಾನು ಯಾವ ರೀತಿ ಸಿನಿಮಾ ಕೊಡಬೇಕು ಒಂದಷ್ಟು ಯೋಚನೆಗಳಿದೆ. ಅದನ್ನೆಲ್ಲ ಮಾಡ್ಕೊಂಡು ಸೊ ಮೇ ಬಿ ಬಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತಿದೆ. ತ್ರಿವಿಕ್ರಮ್ ಅವರ ಒಂದು ಡ್ರೀಮ್ ಗರ್ಲ್ ಹೇಗಿರ್ಬೇಕು ಅಂತ? ನನ್ಗೆ ಆ ತರದೆಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಇರುತ್ತೆ ಚೆನ್ನಾಗಿರ್ಬೇಕು ಅನ್ನೋದಿದೆ ಯಾವಾಗ್ಲೂ. ಸೊ ಅವ್ರ ಲುಕ್ಸ್ ಚೆನ್ನಾಗಿರ್ಬೇಕು ಅನ್ನೋದಿದೆ. ಸೊ ಅದಾದ್ಮೇಲೆ ಒಳ್ಳೆ ಹುಡುಗಿ ಆಗಿರ್ಬೇಕು ಅನ್ನೋದಿದೆ, ಒಂದಷ್ಟು ಎಜುಕೇಶನ್ ಆಗ್ಬೇಕು ಅನ್ನೋದಿದೆ. ಸೊ ಇದೆಲ್ಲ ಬೇಸಿಕ್ ನೀಡ್ಸ್. ಅದೇ ಈಗ ಎಲ್ಲರೂ ಅದನ್ನ ಮಾಡ್ಕೊಂಡಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಮತ್ತೆ ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ CCL ಅಲ್ಲಿ ಕೂಡ ಜಾಯ್ನ್ ಆಗಿದ್ದೀರಾ, ಹೇಗೆ ಆಫರ್ ಬಂತು? ಆಫರ್ ಅಂತ ಏನಿಲ್ಲ, ಆಲ್ರೆಡಿ ಪಾರ್ಟ್ ಆಫ್ ಅ ಟೀಮ್. ಅಂಡ್ ನನಗೆ ಬೆಂಗಳೂರಲ್ಲಿ ನಡೆದಿದ್ದ ಮ್ಯಾಚ್ ಅಲ್ಲಿ ಜನಕ್ಕೆಲ್ಲ ಡಿಸಪಾಯಿಂಟಿಂಗ್ ಅಂತ ನಾನು ಆಡಿಲ್ಲ ಅಂತ ಅಂದ್ಬಿಟ್ಟು, ಬಿಕಾಸ್ ಪ್ರಾಕ್ಟೀಸ್ಗೆ ಹೋಗಕ್ ಆಗಿರ್ಲಿಲ್ಲ, ಈ ಇಂಟರ್ವ್ಯೂಸ್ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ನೆಕ್ಸ್ಟ್ ಕಮಿಂಗ್ ಡೇಸ್ಗಳಲ್ಲಿ ಈಗ ಆಲ್ರೆಡಿ ಪ್ರಾಕ್ಟೀಸಲ್ಲಿ ಇದ್ದೀನಿ, ನೋಡಬೇಕು ಹೆಂಗಾಗತ್ತೆ ಏನು ಅಂತ. ಸೊ ಏನೋ ಚಾನ್ಸ್ ಕೊಟ್ಟರೆ ಆಡೋದು, ಇಲ್ಲ ಅಂತಂದ್ರೆ ಈ ಸೀಸನ್ ಅಷ್ಟೇ. ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಿದ್ದರಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ಯು ನೀಡ್ ಮಿನಿಮಮ್ 1.5 months to 2 months ಟ್ರೈನಿಂಗ್ ಅದಕ್ಕೆ. ಬಿಕಾಸ್ ನಾವು ಹೊರಗಡೆ ಇದ್ದು ನಮ್ಮ ಫುಡ್ ಕಲ್ಚರ್ ಬೇರೆ ಥರ ಇರುತ್ತೆ, ಅದೆಲ್ಲ ಅಲ್ಲಿ ಟ್ರೈನಿಂಗ್ ಅಂತಾನೆ ಹೋಗ್ಬೇಕಾಗತ್ತೆ. ಆ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡ್ರೆ ಮ್ಯಾಚ್ ಆಡೋದಕ್ಕಾಗುತ್ತೆ, ಇಲ್ಲ ಅಂತಂದ್ರೆ ಇಂಜುರೀಸ್ಗಳಂತೂ ಪಕ್ಕ ಆಗುತ್ತೆ. ಸೊ ಈಗಿನೂ ಆಚೆ ಬಂದಿದ್ದೀನಿ, ಇಂಜುರೀಸ್ ಯಾಕೆ ಮಾಡ್ಕೊಳ್ಳೋದು, ಕೆಲಸ ಮಾಡೋಣ ಅಂತ ಅಷ್ಟೇ. ಸುದೀಪ್ ಸರ್ ಏನಾದ್ರು ಕ್ಲಾಸ್ಗೆ ಅಲ್ಲೇ ಏನಾದ್ರು ತಗೊಳ್ತಾರಾ? ನೀನು ಆಕ್ಚುಲಿ ಅಲ್ಲೇ ಜಾಸ್ತಿ ಇರೋದು, ಇದೆಲ್ಲ ತುಂಬಾ ಕಡಿಮೆ. ಅಲ್ಲೇ ತಪ್ಪು ಮಾಡಿದ್ರೆ ಅಲ್ಲೆಲ್ಲಾರ್ಗು ತುಂಬಾ ಕ್ಲಾಸಸ್ ಇದೆ, ಅದು ಯಾರು ಮುಖಾಮುಖಿ ಏನು ನೋಡಲ್ಲ ಅವರು. ನಿಮಗೆ ಏನಾದ್ರು ಹೇಳಿರೋದು ಉಂಟಾ? ಪ್ರತಿದಿನ ಹೇಳ್ತಿರ್ತಾರೆ. ಅಂಡ್ ನಾವಲ್ಲಿ ಏನೋ ಏನಂತಾರೆ, ಈಗ ಅವ್ರ ಇದಕ್ಕೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಸರ್ವಿಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಕಿಡ್ಸ್ ಅವ್ರ ಮುಂದೆ. ನಾವು ಒಂದು 3-4 ಜನ ಯಂಗ್ಸ್ಟರ್ಸ್ಗಳಿದ್ದೀವಿ. ಆ ಕಡೆ ತಿರುಗಿದ್ರು ಬೈಸ್ಕೊತೀವಿ, ಈ ಕಡೆ ತಿರುಗಿದ್ರು ಬೈಸ್ಕೊಂತೀವಿ, ಒಂಥರ ಮಕ್ಳ ಥರ ಇರ್ತೀವಿ ಅವ್ರ ಸುತ್ತ. ಸೊ ಅದು ಕಾಮನ್ ನಮಗೆ ಬೈಸ್ಕೊಳ್ಳೋದು. ಅಲ್ಲಿ CCL ಅಲ್ಲೂ ಕೂಡ ಸುತ್ತ ಜನಗಳನ್ನೆಲ್ಲ ನೋಡಿ ಹೇಗೆ ಅನಿಸ್ತಾ? ಇಟ್ ವಾಸ್ ಅ ಹ್ಯಾಪಿಯೆಸ್ಟ್ ಮೂಮೆಂಟ್. ಒಬ್ಬ IPL ಪ್ಲೇಯರಿಗೆ ಸಿಗೋ ಅಂತ ಇದದು, ಒಬ್ಬ ಇಂಡಿಯನ್ ಪ್ಲೇಯರಿಗೆ ಸಿಗೋ ಅಂತ ಗೌರವ ಅದು. ಬಟ್ ನಮಗೆ ಆಸ್ ಅನ್ ಏನೋ ಒಂದು ಸೀರಿಯಲ್ ಮಾಡ್ಕೊಂಡು 4-5 ಸಿನಿಮಾ ಮಾಡ್ಕೊಂಡು ಬಂದವನಿಗೆ ಆ ಇದನ್ನು ಸಿಕ್ಕಿದಾಗ ಐ ರಿಯಲಿ ಲವ್ ದಟ್. ಅಂಡ್ ಆ ಕ್ರೌಡು ಆ ಥರ ಸಪೋರ್ಟಿವ್ ಆಗಿ ಕೂತ್ಕೋತಾರಲ್ಲ ಒಂದು ಮ್ಯಾಚ್ ನೋಡೋದಕ್ಕೆ, 3-4 ಅವರ್ ಕೂತ್ಕೋತಾರೆ ಅಂತ. ಇಟ್ ಈಸ್ ನಾಟ್ ಈಸಿ ಅವ್ರ ಟೈಮ್ ಕೂಡ, ಬಟ್ ದೇ ಲವ್ ಸೋ ಮಚ್ ಅಂತಂದಾಗ ಇನ್ನೂ ಖುಷಿ ಆಗುತ್ತೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಮನೆಗೆ ಬಂದ್ಮೇಲೆ ಅಮ್ಮನ ಹತ್ರ ಏನಾದ್ರು ಮಾತಾಡಿದ್ರ, ಮುಕ್ತವಾಗಿ ಮಾತಾಡೋ ಅಂತ ಅವಕಾಶ ಏನಾದ್ರು ಸಿಕ್ತ? ಅಮ್ಮನ ಹತ್ರ ಮಾತಾಡಿದ್ರ? ಆ ಥರದ್ದೆಲ್ಲ ಏನಿಲ್ಲ. ಅಂಡ್ ನನಗೆ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಏನಿದ್ದೀನಿ ಅದನ್ನು ರಿಯಲ್ ಆಗಿ ನಾನು ಬದುಕಿದ್ದೀನಿ. ಆ್ಯಂಡ್ ಐ ರಿಯಲಿ ಲವ್ ಇಟ್. ನಂಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ ದ ಬೆಸ್ಟೆಸ್ಟ್ ಥಿಂಗ್ ಇನ್ ಮೈ ಲೈಕ್ 120 ದಿನ ಏನು ಜರ್ನಿ ಇದೆ, ಅದೊಂದು VT ನೋಡಿದಾಗ 120 ದಿನದ ಕಂಪ್ಲೀಟ್ VT ನನ್ನ ಒಬ್ಬಂದೇ ಇದ್ದಿದ್ದು. ಕೊನೆ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಕೊನೆಗೆ ಹೊರಗೆ ಬರುತ್ತೆ ಅನ್ಕೊಂಡು ನಂದು ಒಬ್ಬಂದೇ VT ಇದ್ದಿದ್ದು. ಐ ಆಮ್ ಪ್ರೌಡ್ ಅಬೌಟ್ ಇಟ್. ಸೊ ಈ ಖುಷಿ ಇದೆ. ಅಂಡ್ ನಮ್ಮ ಅಮ್ಮನ ಹತ್ರ ಏನಂತ ಈ ವಿಷಯ ಏನು ಶೇರ್ ಮಾಡ್ಕೊಂಡು. ಅಮ್ಮ ಏನಂದ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ?
ಸ್ವರ್ಗೋಗಿದ್ಯಾ ಅಂತ ಸ್ವರ್ಗೋಗಿದ್ಯಾ ಇದು ಸೊ ಸ್ವರ್ಗೋಗಿದ್ಯಾ ಅಂತಂದ್ರು. ಅದಾದ್ಮೇಲೆ ಹೆಂಗ್ ನಡೀತಾ ಇತ್ತು ನಿಮ್ಗಳಿಗೆಲ್ಲ ಹೇಳ್ಕೊಡ್ತಾ ಇದ್ರ? ನಮ್ಮ ಅಮ್ಮಂಗೆ ಡೌಟ್ಗಳಿರುತ್ತಲ್ವ, ಹೇಳ್ಕೊಡ್ತಾ ಇದ್ರೆ ನೀವಂಗೆಲ್ಲ ಅಳ್ಬೇಕು ಈ ತರದಕ್ಕೆಲ್ಲ ಅಂತ ಒಂದಷ್ಟಿತ್ತು. ಇಲ್ಲ ಮಾಮೂಲಿ ಅಮ್ಮನ್ ಡೌಟು ಮಕ್ಳು ಕ್ಲಿಯರ್ ಮಾಡ್ಕೊಂಡು ಗೊತ್ತಿರ್ತಿದ್ವಿ ಅಷ್ಟೇ. ನಾಟ್ ದಾಟ್ ಇಂಪಾರ್ಟೆಂಟ್ ಅಂತ ಯಾವ್ದು ಮಾತಾಡೋದಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಮೆಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ನಮ್ಮ ಕಡೆಯಿಂದ ವಿಶ್ ಮಾಡ್ತಿದೀವಿ. ಆಲ್ ದಿ ಬೆಸ್ಟ್ ತ್ರಿವಿಕ್ರಮ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಕೊನೆಯದಾಗಿ ನಿಮ್ಮ ಒಂದು ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಫ್ಯಾನ್ಸ್ ಅಭಿಮಾನಿಗಳು ಅಂತ ಹೇಳಲ್ಲ, ಬಿಕಾಸ್ ಅವ್ರು ನನ್ನನ್ನು ಪ್ರೀತಿ ಉಳಿಸಿ ಬೆಳೆಸ್ಕೊಂಬಂದಿರೋರು. ಆ್ಯಂಡ್ ಅವ್ರಿಗೆ ಗೊತ್ತು, ತುಂಬ ಚೆನ್ನಾಗಿ ಗೊತ್ತು ನಾನು ಯಾವ ತಪ್ಪು ಮಾಡಿದ್ರೆ, ಯಾವ ಸರಿ ಮಾಡಿದ್ರೆ, ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ಬೆಳೆಸ್ಕೋಬೇಕು ಅಂತ. ದೇ ನೋ ಇಟ್ ವೆರಿ ವೆಲ್ ಆ್ಯಂಡ್ ದೇ ಆರ್ ದ ಕ್ಲವರ್ ಟು. ಆ್ಯಂಡ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಏನು ಹೇಳ್ತಿರ್ತೀನಿ ಅಂತಂದರೆ, ನೀವು ಇಷ್ಟಪಡೋವಂಥ ವರ್ಕ್ ಮಾಡ್ತೀನಿ ನಾನು. ಸೊ ನಿಮ್ಮನ್ನು ಒಪ್ಸೋದಕ್ಕೆ ಒಂದಷ್ಟು ಕೆಲಸ ಮಾಡ್ಕೊಂಬರ್ತೀನಿ ಅಂತ. ಬಟ್ ನಾನು ಯಾವಾಗಲೇ ಬಂದ್ರೂ ಅಷ್ಟೇ ಕ್ಲೀನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಪದ್ಮಾವತಿ ಮಾಡಿದೆ, ದೇ ಮೇಡ್ ಮೀ ಹ್ಯೂಜ್ ಹೀರೋ ಅದರಲ್ಲಿ. ಅದಾದ್ಮೇಲೆ ಬ್ಯಾಡ್ ಮ್ಯಾನರ್ಸ್, ಅದರಲ್ಲೂ ಒಂದಷ್ಟು ಜನ ಪರಿಚಯ ಮಾಡಿಸ್ತು. ಸಕೂಚಿ ಅಂತ ಸಿನಿಮಾ ಮಾಡಿದೆ, 4-5 ಸಿನಿಮಾ ಕೊಟ್ಟರು, ಅದನ್ನು ಸಿನಿಮಾ ಮಾಡಿ. ಇಟ್ ಈಸ್ ನಾಟ್ ಅ ಹ್ಯೂಜ್ ಹಿಟ್, ಬಟ್ ಏನು ಆಗಬೇಕಾಗಿತ್ತು ಆ ಸಿನಿಮಾದಿಂದ ನಮ್ಗೆ ಅದು ಸಿಕ್ತು. ಆ್ಯಂಡ್ ಅಗೇನ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಹ್ಯೂಜ್ ಲವ್. ಸೊ ಇದೇ ಥರ ಪ್ರೀತಿ ವಿಶ್ವಾಸ ಕೊಡ್ತಾ ಇರಿ. ಆ್ಯಂಡ್ ಹೊಸ ಪ್ರಾಜೆಕ್ಟ್ಗಳ ಮುಖಾಂತರ ನಿಮ್ಮನ್ನು ರಂಜಿಸ್ತೀನಿ ಆ್ಯಂಡ್ ಎಂಟರ್ಟೈನ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ನಂಬಿಕೆನ ಸುಳ್ಳಾಗ್ದಂಗೆ ನೋಡ್ಕೋತೀನಿ ಅಂತ ಹೇಳ್ತೀನಿ. ಓಕೆ, ಈಗ ನಮ್ಮ ಇಂಡಸ್ಟ್ರಿನಲ್ಲಿ ಬಾಯ್ಸ್ ಸರ್ವೈವ್ ಆಗೋದು ಕಷ್ಟ ಅಂತಾರೆ, ಹೌದಾ? ಯಾವ ಇಂಡಸ್ಟ್ರಿಲಿ ಈಸಿ ಇದೆ, ಆ್ಯಂಡ್ ಎಸ್ಪೆಷಲಿ ಈ ಇಂಡಸ್ಟ್ರಿಲಿ ಎಕ್ಸ್ಪೋಸ್ ಆಗೋದು ತುಂಬ ಜಾಸ್ತಿ ನಾವುಗಳು ಹುಡುಗರು. ಆ್ಯಂಡ್ ವಿ ನೀಡ್ ಅಟ್ಲೀಸ್ಟ್ ಮಿನಿಮಲ್ ಬೇಸಿಕ್ಸ್ ಅಂತ ಏನು ಬೇಕಾಗತ್ತೆ. ಆ್ಯಂಡ್ ಎವ್ರಿ ಮಂತ್ ಈಗ ಒಂದು ಸಿನಿಮಾಗೆ ಏನಾದ್ರು ಸೈನ್ ಹಾಕಿದ್ದೀವಿ ಅಂತಂದರೆ ನಮಗೆ ಅಲ್ಲಿ ಪೇಮೆಂಟ್ ಬರುತ್ತೋ ಇಲ್ವೋ ಗೊತ್ತಿರಲ್ಲ. ಆ್ಯಂಡ್ ವಿ ಹ್ಯಾವ್ ಟು ಲುಕ್ ಆಫ್ಟರ್ ಅವರ್ ಫ್ಯಾಮಿಲೀಸ್. ಅಂದರೆ ನಮ್ಮದೇ ಆದಂಥ ಜವಾಬ್ದಾರಿಗಳಿರುತ್ತೆ. ಅದರಲ್ಲೊಂದು ಕಾರ್ ಅಂತ ಏನಾದ್ರು ತೊಗೊಂಡಿದ್ದೀವಿ, ಇಲ್ಲ ಮನೆಗಳಂತ ಏನಾದ್ರು ತೊಗೊಂಡಿದ್ದೀವಿ, ನನಗೆ ಎಲ್ಲರದು ಬರ್ಡನ್ಸ್ ಇದ್ದೇ ಇರುತ್ತೆ. ದಟ್ ಈಸ್ ವೈ ಐ ಸ್ಪೀಕ್ ಅಬೌಟ್ ಮಿಡಲ್ ಕ್ಲಾಸ್ ಪೀಪಲ್. ನಮ್ಗಳಿಗೆ ಮಾತ್ರ ಆಸೆ ಇರುತ್ತೆ ಅಂತ. ಸೊ ಹಾಗಾಗಿ ಈ ಥರದೊಂದು ಏನಾದರೂ ಇಂಡಸ್ಟ್ರಿ ಅಂತನೋ, ಸ್ಪೋರ್ಟ್ಸ್ ಅಂತನೋ, ರಾಜಕೀಯ ಅಂತನೋ, ಯಾರನ್ನೋ ಒಬ್ಬ ಮಿಡಲ್ ಕ್ಲಾಸ್ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ಒಂದು ಮಿನಿಮಮ್ ಬೇಸಿಕ್ಸ್ ಅಂತ ಏನಾದರೂ ಸೆಟಲ್ಮೆಂಟ್ ಇರಬೇಕು. ಇಲ್ಲ ಅಂತಂದರೆ ಓಪನ್ ಮೈಂಡೆಡಾಗಿ ನಾವು ಹೋಗಿ ಅಲ್ಲಿ ಜಿಗಿಯೋಕ್ಕಾಗಲ್ಲ. ಈಗ ಏನಕ್ಕೆ ಎಷ್ಟೋ ಜನ ಹೀರೋಗಳು ಇಂಡಿವಿಜುವಲಾಗಿ ಬಂದು ಸಿನಿಮಾಗಳು ಮಾಡ್ತಿಲ್ಲ ಅಂತಂದರೆ ಅವರು ಸೀರಿಯಲ್ ಕಡೆನೇ ಇದ್ದಾರೆ ಅಂತಂದರೆ ದಿಸ್ ಇಸ್ ದ ಬೇಸಿಕ್ಸ್. ಅಂದರೆ ಬೇಸಿಕ್ಸ್ ನಮಗೆ ಬೇಕು ಮಚ್ಚ, ನಾವು ಹೋಗಿ ಸ್ಟ್ಯಾಂಡ್ ಆಗೋಕ್ಕಾಗಲ್ಲ ಸಿನಿಮಾದಲ್ಲಿ. ಯಾರು ನಮ್ಮ ಮೇಲೆ ಬಂದು ದುಡ್ಡು ಹಾಕಲ್ಲ ಆ್ಯಂಡ್ ಯಾರು ನಮಗೆ ಪೇಮೆಂಟ್ ಕೊಡಲ್ಲ ಅನ್ನೋದಿದೆ. ಸೊ ಹಾಗಾಗಿ ಎಷ್ಟೊಂದು ಜನ ಹಿಂಜರ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ನಿಮಗೆ ನಿಲ್ಲಬೇಕು ಅಂತಂದರೆ ಯು ಶುಡ್ ಹ್ಯಾವ್ ಅ ಬ್ಯಾಕಪ್ ಇದ್ದರೆ ಮಾತ್ರ ಆಗೋದು ಅನ್ನೋ ಥರ. ಯಾಕಂದರೆ ಅಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ, ಇಲ್ಲ ಮನೇಲಿ ಕೇಳೋಂಥದ್ದು, ಮನೇಲಿ ಇದು ಮಾಡೋಂಥ ಫುಲ್ಫಿಲ್ ನೀಡ್ಸ್ಗಳನ್ನ ನಾವು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕಷ್ಟ. ಓಕೆ, ನಮ್ಮ ಜೊತೆಗೆ ಜಾಯ್ನ್ ಆಗಿ ಇಷ್ಟೊತ್ತು ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ನ ನಮಗೆ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೋ ವೆಲ್ಕಮ್. ಆ್ಯಂಡ್ ತುಂಬ ಚೆನ್ನಾಗಿ ನಡೆಸ್ಕೊಡ್ರಿ ಕಾರ್ಯಕ್ರಮನ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ. ನೋಡಿದ್ರಲ್ವಾ, ತ್ರಿವಿಕ್ರಮ್ ಅವರು ಎಷ್ಟೆಲ್ಲ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು, ಹಾಗೆ CCL ಬಗ್ಗೆ ಕೂಡ ಮಾತಾಡಿದ್ರು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಈ ಸಂಚೆ ನ್ಯೂಸ್.